ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಈಗಿನ ಟ್ರೆಂಡ್ ಈ ಥರ ಜ್ಯುವೆಲ್ಸ್ ಎಲ್ಲ ಸೆಟ್ ಮಾಡಿಸೋದು. ಇದೆಲ್ಲ ಹೊರಗಡೆ ಅಂಗಡೀಲಿ ಸೆಟ್ ಮಾಡಿಕೊಡ್ಬೇಕಂದ್ರೆ 10,000-12,000 ರೂಪಾಯಿ ಕೇಳ್ತಿದ್ದಾರೆ. ಅದಕ್ಕೆ ಇವಾಗ ನಮಗೆ ಬಂದ ಥರ ನಾನು ಮಾಡಿದ್ದೀನಿ. ಹೇಗಿದೆ ಅಂತ ಎಲ್ಲ ಕಮೆಂಟ್ ಮಾಡಿ ಹೇಳಿ. ಮಾಡೋದನ್ನು ತೋರಿಸ್ತೀನಿ, ಬೇಕಿದ್ರೆ ನೀವು ಮಾಡ್ಕೋಬೋದು. ತುಂಬ ಈಸಿಯಾಗಿರುತ್ತೆ, ಮಾಡಿಕೊಂಡ್ರೆ ತುಂಬ ಡೆಕೋರೇಟಿವ್ ಆಗಿ ತುಂಬ ಸುಂದರವಾಗಿ ಕಾಣ್ತೈತೆ. ಅಮ್ಮ ಎಷ್ಟು ಸುಂದರವಾಗಿ ಕಾಣ್ತಾ ಇದ್ದಾರೆ ನೋಡಿ. ಫಸ್ಟ್ ಈ ಥರ ಫೇಸ್ ತೊಗೊಂಡಿದ್ದೀನಿ ನಾನು. ಇದಕ್ಕೆ ನಾನು ಫೇಸ್ ಡೆಕೋರೇಷನ್ ಏನೂ ಮಾಡಿಲ್ಲ. ಬೇಕಂದರೆ ಆ ಥರ ಫೇಸ್ ಡೆಕೋರೇಷನ್ ಮಾಡೋದು ಹೇಳ್ಕೊಡಿ ಅಂದರೆ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿದ್ರೆ ನಾನು ಮಾಡೋದು ತೋರಿಸ್ತೀನಿ. ಈಸಿಯಾಗಿ ಮನೇಲೇ ಮಾಡ್ಕೋಬೋದು. ಈ ಥರ ಇದಕ್ಕೆ ಬೇಕಾಗಿರೋದು ಈ ಥರದ ಒಂದು ಸ್ಟಿಕ್ಕರ್ ಬೇಕಾಗುತ್ತೆ, ಒಂದು 2 ಬೇಕಾಗುತ್ತೆ. ಮತ್ತು ಈ ಥರ ಜ್ಯುವೆಲ್ಸ್ ಎಲ್ಲ ಸ್ವಲ್ಪ ತೊಗೊಂಬಂದು ಇಟ್ಕೋಬೇಕಾಗುತ್ತೆ. ಇದೆಲ್ಲ ಚಿಕ್ಕಪೇಟೆಯಲ್ಲಿ ಹೋದರೆ ಎಲ್ಲ ರೋಡ್ ಸೈಡಲ್ಲಿ ಮಾರ್ತಾ ಇರ್ತಾರಲ್ವ, ಅದರಿಂದ ತೊಗೊಂಡು ಬಂದು ಎಲ್ಲ ಇಟ್ಕೋಬೋದು ನಾವು. ನಮ್ಗೆ ಯಾವ್ಯಾವ ಥರ ಡೆಕೋರೇಷನ್ ಐಟಮ್ಸ್ ಬೇಕೋ ಆ ಥರ ತೊಗೊಂಬಂದು ಇಟ್ಕೋಬೋದು. ನಾನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಈ ಥರ ಹಾಕ್ಕೊಂಡು ಅದರ ಮೇಲೆ ಈ ಥರ ಸ್ಟಿಕ್ ಮಾಡ್ಕೊಂಡು ಬರೋದು ಅಷ್ಟೇ. ಆದರೆ ಜ್ಯುವೆಲ್ಸ್ ಹುಡ್ಕೋದು ಸ್ವಲ್ಪ ಇದಾಗುತ್ತೆ, ಪೇಷನ್ಸಿಂದ ಹುಡುಕಿ ತೊಗೊಂಡು ಬರಬೇಕು. ಇದೆಲ್ಲ ಅಂಗಡೀಲಿ ಮಾಡಿಸ್ಕೋಬೇಕಂದ್ರೆ 1,000 ರೂಪಾಯಿ ಕೇಳ್ತಿದ್ದಾರೆ. ಕೆಲವ್ರು ಮಾಡಿಸ್ಕೊಳಕ್ಕಾಗುತ್ತೆ, ಕೆಲವ್ರು ಮಾಡಿಸ್ಕೊಳಕ್ಕಾಗದೇ ಇರೋರಿಗೆ ಈ ಥರ ವೀಡಿಯೋ ಮನೇಲಿ ಮಾಡ್ಕೋಬೋದು. ಇಷ್ಟೇ, ಒಂದು ಲೇಯರ್ ಆಯಿತು. ಈ ಥರ ಫುಲ್ಲು ಇದಕ್ಕಿಂತ ಜಾಸ್ತಿ ಗಮ್ ಹಾಕಿ ಅಂಟಿಸ್ಕೋಬೇಕು, ಸ್ವಲ್ಪ ಹೆವಿಯಾಗಿ. ನನ್ನ ಹತ್ರ ಸ್ವಲ್ಪ ಖಾಲಿಯಾಗಿದೆ, ಅದು ಇನ್ನೊಂದು ಫೇಸ್ಗೆಲ್ಲ ಡೆಕೋರೇಷನ್ ಮಾಡಿ ಅದಕ್ಕೋಸ್ಕರ ಸ್ವಲ್ಪ ಹಾಕಿದ್ದೀನಿ. ಕೆಳಗಡೆನೂ ನಿಮಗೆ ಆ್ಯಂಟಿಕ್ ಬೇಕಂದರೆ ಆ್ಯಂಟಿಕ್ ಹಾಕ್ಕೋಬೋದು, ಇಲ್ಲ ಅಂದರೆ ಈ ಥರ ಸ್ಟೋನ್ ಬೇಕಂದರೆ ಸ್ಟೋನ್ದು ಹಾಕ್ಕೋಬೋದು. ಸ್ಟೋನ್ದು ಹಾಕಿದ್ರೂ ಚೆನ್ನಾಗಿ ಕಾಣುತ್ತೆ. ಬರೀ ಈ ಥರ ಫಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ, ಅದೇನು ಜಾಸ್ತಿ ಏನೂ ಇದಿಲ್ಲ. ನಮ್ಮ ಇದಕ್ಕೆ ಯಾವ ಥರ ಬೇಕೋ ಆ ಥರ ನಾವು ತೊಗೊಂಡು ಬಂದು ನಾವು ಮಾಡ್ಕೋಬೇಕಷ್ಟೇ. ಹಾರ ಆಯಿತು. ಈ ಥರ ನಮಗೆ ಯಾವ ಥರ ಡೆಕೋರೇಟಿವ್ ಆಗಿ ಬೇಕೋ, ಯಾವ್ಯಾವ ಥರ ಐಟಮ್ಸ್ ತೊಗೊಂಡು ಬಂದಿದ್ದೀರೋ ನಾವು ಆ ಥರದ ಮೇಲೆ ಇದಾಗುತ್ತೆ. ಇದೆಲ್ಲ ನಮ್ಮ ಕ್ರಿಯೇಟಿವಿಟಿ ಥರ, ಯಾವ ಥರ ಬೇಕಾದರೂ ಆ ಥರ ನಾವು ಈ ಥರ ಸ್ಟಿಕ್ ಮಾಡ್ಕೊಂಡು ಹೋಗ್ಬೋದು. ತುಂಬ ಚೆನ್ನಾಗಿರೋ ಗಮ್ಮು ತೊಗೊಂಡು ಆ ಥರದ ಗಮ್ ಅಂಟಿಸಿದ್ರೆ ಅದು ತುಂಬಾ ಸ್ಟ್ರಾಂಗಾಗಿ ನಿಂತ್ಕೊಳ್ಳುತ್ತೆ. ನನ್ನ ಹತ್ರ ಇದಿತ್ತು ಸೂರ್ಯ ಚಂದ್ರ, ಅದಕ್ಕೆ ಅದನ್ನು ಸ್ಟಿಕ್ ಮಾಡ್ತಾಯಿದ್ದೀನಿ.
ಇದೆಲ್ಲ ಮನೇಲೇ ಇತ್ತು, ನಾನು ಅದನ್ನೇ ಸ್ಟಿಕ್ ಮಾಡ್ತಾಯಿದ್ದೀನಿ. ಹೊರಗಡೆ ಬೇಕಂದ್ರೂ ಸಿಗುತ್ತೆ ಈ ಥರದ್ದೆಲ್ಲ, ತೊಗೊಂಬರ್ಬೋದು. ಈಗ ನಾನು ಲಾಸ್ಟು ಕಿವಿಗೆ ಓಲೆ ಹಾಕ್ತೀನಿ. ಸದ್ಯಕ್ಕೆ ನಾನು ಈ ಥರದ್ದು ಹಾಕಿ ತೋರಿಸ್ತಿದ್ದೀನಿ. ಚಿನ್ನದ್ದು ನಮ್ಗೆ ಯಾವ್ದು ಬೇಕೋ ಅದು ಓಲೆ ಅದನ್ನು ಹಾಕ್ಕೋಬೋದು. ಇಲ್ಲೊಂದು ಈ ಥರ ಸ್ಟಿಕ್ ಮಾಡಿಕೊಂಡ್ರೆ ಅದು ಮಾಟಿ ಥರ ಕಾಣುತ್ತೆ. ನಾನು ಇದನ್ನೆಲ್ಲ ಚಿಕ್ಕಪೇಟೆಯಲ್ಲೇ ತೊಗೊಂಡು ಬಂದಿದ್ದು. ಈಗ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಆಗಿದೆ, ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ದಯವಿಟ್ಟು ಹೊಸ್ದಾಗಿ ನೋಡ್ತಾ ಇರೋರೆಲ್ಲ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ ನೋಡಿ. ಹೇಗಿದೆ ಅಂತ ಹೇಳಿ, ಎಲ್ಲ ಕಮೆಂಟ್ ಮಾಡಿ. ನನಗೆ ಆವಾಗಲೇ ತೋರಿಸಿದ್ದು ಫೇಸ್ ಥರನೇ ಪೇಂಟಿಂಗ್ ಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವೀಡಿಯೋಲಿ ಪೇಂಟಿಂಗ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.